ಹಂದಿನ ಸಾಕ್ತಿದ್ದೀನಿ ಅನ್ನೋದಕ್ಕಿಂತ ಹಂದಿ ನನ್ನನ್ನು ಸಾಕ್ತಿದೆ. ಕಾಲೆಲ್ಲ ಯಾವತ್ತು ಕಾಲ್ ಕೆಳಗೆ ಒಳ್ಳೆ ರಿಕ್ವೈರ್ಮೆಂಟ್ ಇದೆ, ಮರಿಗಳಿಗೆ ಮಾತ್ರ ಒಳ್ಳೆ ಬೇಡಿಕೆ ಬರ್ತಾ ಇದೆ, ಒಳ್ಳೆ ಆದಾಯ ಇದೆ. ಆದಾಯ ಅನ್ನೋದಕ್ಕಿಂತ ನನಗೆ ನೆಮ್ಮದಿ ಇದೆ ಮೇಡಮ್. ಒಂದ್ 2 ಲಕ್ಷ ಕಳೆದ್ರು 4 ಲಕ್ಷ 6 ತಿಂಗಳಿಗೆ ನಮ್ಗೆ ಸಿಗುತ್ತೆ. ಸೊ 8 ಲಕ್ಷ ನಮ್ಗೆ ವರ್ಷದ ಇನ್ಕಮ್ ಇದೆ, ನನಗೆ ಇದನ್ನ ಒಂದು ಲೆವೆಲ್ ನಾನು ತಗೊಂಡೋಗಿದ್ದೇವೆ. ಸೊ ಹಂಗಾಗಿ ನಾನು ಇದಕ್ಕೆ ಒಲವು ಕೊಡ್ತೀನಿ ಜಾಸ್ತಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ಲಾಸ್ಟ್ ಎಪಿಸೋಡ್ ಅಲ್ಲಿ ಶಿವಕುಮಾರ್ ಅವರು ಹಂದಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಸೊ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸೊ ಬನ್ನಿ ಅವರನ್ನ ಮತ್ತೆ ವೆಲ್ಕಮ್ ಮಾಡೋಣ. ಓಕೆ ಸರ್, ಮಾರ್ಕೆಟಿಂಗಿಗೆ ಎಷ್ಟು ಸಮಸ್ಯೆ ಆಯ್ತು ಸರ್? ಯಾಕಂತಂದ್ರೆ ನೀವು ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರಿ. ಸೊ ಅವಾಗ ಮಾರ್ಕೆಟಿಂಗ್ ನ ಕಂಡ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು, ಹೆಂಗೆ? ಮಾರ್ಕೆಟಿಂಗ್ ಸ್ವಲ್ಪ ವಸ್ತ್ರದಲ್ಲಿ ಕಷ್ಟನೇ ಮೇಡಮ್. ಯಾಕೆಂದ್ರೆ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರಲ್ಲ ನಾವು ಹೊರಗಡೆ. ಆಮೇಲೆ ನಮ್ಮ FAO ಕಡೆಯಿಂದ ಸ್ವಲ್ಪ ನಮ್ಗೆಲ್ಲ ಅನುಭವ ಇರಲಿಲ್ಲ. ಈಗ FAO ಕಡೆ ಹೋಗಿದ್ಮೇಲೆ ಬ್ರೀಡಿಂಗ್ ಹಂದಿಗಳು ಇಷ್ಟಕ್ಕೆ ಇರಬೇಕು, ಇಷ್ಟು ಇರಬೇಕು ಅಂತ ಒಂದು ಇದಿದೆ. ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ನಮ್ಗೆ ಕಟಿಂಗ್ ಎಷ್ಟು ಬೇಕು, ನಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಸಾಕಿ ನಾವು ಒಂದ್ ಕಡೆ ನಮ್ಗೆ ಗಾಡಿ ಬರುತ್ತೆ, ನಾಗಾಲ್ಯಾಂಡ್ಗೆಲ್ಲ ನಮ್ಗೆ ಒಂದು ಗಾಡಿ ಬರುತ್ತೆ. ಸೊ ಅದನ್ನ ನಾವು ನಮ್ಮ FAO ಮುಖಾಂತರ ಹೊರಗಡೆ ತುಂಬಿಸ್ತೀವಿ. ಇನ್ನು ಲೋಕಲ್ ಎಲ್ಲರೂ ಬರ್ತಾ ಇರ್ತಾರೆ. ಈಗ ಮಡಿಕೇರಿ, ಕೇರಳ ಅವರೆಲ್ಲ ನಮ್ಗೆ ಲೋಕಲ್ ಇಂದ ಬರ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ನಾವೇನ್ ಮಾಡ್ತೀವಿ, ಟನ್ ಗಟ್ಟಲೆ ಎಷ್ಟು ಬೇಕು ಅವ್ರಿಗೆಲ್ಲ ಕೊಡ್ತೀವಿ. ನಮ್ಗೆ ಈಗ ಇದರಲ್ಲಿ ಸಮಸ್ಯೆ ಯಾವುದಿಲ್ಲ ಮೇಡಮ್. ನಮ್ಗೆ ಫೀಡ್ ಒಂದು ಸಮಸ್ಯೆ ಅಷ್ಟೇ. ಫೀಡ್ ನಮ್ಗೆ ಕಾಸ್ಟ್ ಬೀಳುತ್ತಲ್ಲ, ಅದೊಂದು ಸಮಸ್ಯೆ ಬಿಟ್ರೆ ನಮ್ಗೇನು ಹಂದಿ ಸಾಕೋದಾಗ್ಲಿ, ನಮ್ಗೆ ಫೀಡ್ ಕಾಸ್ಟ್ ಆಗ್ಲಿ, ನಮ್ಗೇನು ಎದುರಿಸಿದೆ. ಸೊ ಎಲ್ಲಿ ಸರ್ ಬೆಸ್ಟ್ ಮಾರ್ಕೆಟ್ ಇರೋದು? ಅಂಡ್ ನಾನು ತುಂಬಾ ಕಡೆ ಕೇಳ್ಪಟ್ಟಿದ್ದೀನಿ, ನಾಗಾಲ್ಯಾಂಡ್ ಬೆಸ್ಟ್ ಮಾರ್ಕೆಟ್ ಅಂತ. ಏನಕ್ಕೆ ಸರ್ ಮೈನ್ ರೀಸನ್? ಮೇಡಮ್, ಅಲ್ಲಿ ಎಷ್ಟೇ ಹಂದಿಗಳಿದ್ರು ನಮ್ಮ ಕಡೆಯಿಂದ ಇಲ್ಲ, ಜಾಸ್ತಿ 70-90% ಅಲ್ಲಿಗೆ ಹೋಗುತ್ತೆ ಮೇಡಮ್. ಕೇರಳದಲ್ಲಿ ಸ್ವಲ್ಪ ಗಲಾಟೆ ಆಯ್ತು, ಸೊ ಹಂಗಾಗಿ ಸ್ಟಾಪ್ ಆಗಿತ್ತು. ಮತ್ತೆ ಈಗ ಓಪನ್ ಆಗಿದೆ, ಹೋಗ್ತಾ ಇದೆ. ಮಡಿಕೇರಿಯಲ್ಲೆಲ್ಲ ಅಷ್ಟೊಂದು ಹಂದಿ ಮಟನ್ ಜಾಸ್ತಿ ತಂದಿರಲಿಲ್ಲ, ತಿಂತಾರೆ. ಬಟ್ ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ನಾಗಾಲ್ಯಾಂಡ್ ಏನಂದ್ರೆ, ನಾಗಾಲ್ಯಾಂಡ್ ಕಡೆ ಜಾಸ್ತಿ ಹಂದಿ ಸಾಕೋರು ಕಮ್ಮಿ. ನಮ್ಮ ಕಡೆಯಿಂದ ಎಷ್ಟೇ ಟನ್ ಇದ್ರು, ಎಷ್ಟೇ ಒಂದು 33 ಟನ್ ಗಾಡಿ ಸುಮಾರು ಹೋಗುತ್ತೆ. ಸೊ ಎಷ್ಟೇ ಗಾಡಿ ಇದ್ರು ಅಲ್ಲಿ ಮಾರ್ಕೆಟಿಂಗ್ ದೊಡ್ಡದಾಗಿದೆ. ಅಲ್ಲಿ ಜಾಸ್ತಿ ಬೇರೆ ಮಟನ್ ಯೂಸ್ ಮಾಡಲ್ಲ ಅವರು, ಹಂದಿ ಮಟನ್ ಅವ್ರಿಗೆ. ಸರ್, ಈಗ ನಾವು ಪ್ರಾಫಿಟ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಮರಿಗಳಿಂದ ನಾವು ತರಬೇಕು ಅಂದ್ರೆ, ಈಗ ಎಷ್ಟು ಮರಿಗೆ ಈಗ ಎಷ್ಟಿದೆ, ಹೆಂಗೆ ಮೇಡಮ್? ಇವತ್ತಿನ ರೇಟ್ ಅಲ್ಲಿ 7,000 ರೂಪಾಯಿ ಇದೆ ಮೇಡಮ್. 7,000. ಅದು ಯಾವುದೇ ತಳಿ ಆದ್ರೂ ಓಕೆ? ಇಲ್ಲ ಮೇಡಮ್, ಅದು ಡ್ಯೂರಾಕ್ ತಳಿ ಜಾಸ್ತಿ ಬರುತ್ತೆ. ಡ್ಯೂರಾಕ್ ಏನಾಗುತ್ತೆ ಅಂದ್ರೆ ನಮಗೆ ಮರಿ ಉಳಿಸ್ಕೊಳ್ಳಲ್ಲ. ಸೊ ಹಂಗಾಗಿ ಮರಿನ ಜಾಸ್ತಿ ಇದು ರೇಟ್ ಅಲ್ಲಿ ನಾವು ಕೊಡ್ಲೇಬೇಕು. ಅದು ಮೀಟ್ ಪರ್ಪಸ್, ಅದು ಜರ್ಮನ್ ತಳಿದು. ಇವೆಲ್ಲ ಜರ್ಮನ್ ತಳಿದೆ ಸ್ವಲ್ಪ ಆಲ್ಮೋಸ್ಟ್ ಅಲ್ಲ. ಸೊ ನಮ್ಗೆ ಯಾರ್ಕ್ಷರ ಏನಾಗುತ್ತೆ ಅಂದ್ರೆ ಮರಿಗಳನ್ನ ಜಾಸ್ತಿ ಕೊಡುತ್ತೆ. 8-10 ಮರಿ ಹಾಕಿದ್ರು 10 ಮರಿನೂ ಉಳಿಸ್ಕೊಡುತ್ತೆ. ಈ ಡ್ಯೂರಾಕ್ ಹಂಗಲ್ಲ, 12 ಮರಿ ಹಾಕಿ 10 ಮರಿ ಹಾಕಿ ಅದು ಉಳಿಸ್ಕೊಳ್ಳೋದೇ 3-4. ಸೊ ಅದು ರೇರ್. ನಾವು ಅದು ನಾವು ಬ್ರೀಡ್ ಸೆಲೆಕ್ಷನ್ ಮಾಡೋಷ್ಟೊಳಗೆ ನಮಗೆ 1 ವರ್ಷ 2 ವರ್ಷ ಅದರಲ್ಲೇ ಟೈಮ್ ಹಿಡಿಯುತ್ತೆ. ಸೊ ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ. ನಮಗೆ ಡ್ಯೂರಾಕ್ ಅಲ್ಲಿ ಜಾಸ್ತಿ ಮೇಲ್ ಜಾಸ್ತಿ ಕೇಳ್ತಾರೆ, ಫಿಮೇಲ್ ಸ್ವಲ್ಪ ಕೇಳೋದು ಕಮ್ಮಿ. ಯಾಕಂದ್ರೆ ಆ ಮರಿನ ಉಳಿಸ್ಕೊಳ್ಳಲ್ಲ ಅದು. ಅದನ್ನ ಬ್ರೀಡಿಂಗ್ ಮಾಡೋಷ್ಟೊಳಗೆ 2 ಕ್ಷರಲ್ಲಿ 4 ಸರಿ ಮರಿ ತೆಗಿಬಹುದು. ಹಂಗಾಗಿ ಜಾಸ್ತಿ ನಮ್ಗೆ ಬೇಡಿಕೆ ಇರೋದು ಡ್ಯೂರಾಕೆ, ಬಟ್ ರೇಟ್ ಇರೋದು ಡ್ಯೂರಾಕಲ್ಲೇ. ಓಕೆ. ಸೊ ಎಷ್ಟು ಮರಿ ಹಾಕುತ್ತೆ ಸರ್ ಒಂದು ಮ್ಯಾಕ್ಸಿಮಮ್? ಸರ್ ಒಂದೊಂದು ಮೇಡಮ್ ಒಂದೊಂದು 16 ಗಂಟೆ ಹಾಕಿದೆ ನಾನು. 16. ಓಕೆ ಓಕೆ. ಸೊ ನೀವಿಲ್ಲಿ ಬ್ರೀಡಿಂಗ್ ಮಾಡ್ತಿರೋದ್ರಿಂದ ಅದೊಂದು ಬೆನಿಫಿಟ್ ನಿಮಗೆ. ಅದರಿಂದ ಮತ್ತೆ ನೀವು ಪ್ರಾಫಿಟ್ ಮಾಡ್ಕೋಬಹುದು. ನನಗೆ ಮೇನ್ ಏನಾಗುತ್ತೆ, ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂತೀನಿ, ಬೇರೆದನ್ನೆಲ್ಲ ನಾನು ರೈತರುಗಳು ಸೇಲ್ ಮಾಡ್ತೀನಿ. ಓಕೆ ಓಕೆ. ಸೊ ಎಷ್ಟು ಸರ್ ಅದ್ರ ಒಂದು ಹಂದಿ ಸಾಕಾಣೆ, ಹಂದಿದು ಜೀವಿತಾವಧಿ ಎಷ್ಟು? ಮೇಡಮ್ 15 ವರ್ಷ ಇರುತ್ತೆ ಹಂದಿ. ಬಟ್ ನಾವು ರೀಪ್ರೊಡಕ್ಷನ್ ಮಾಡ್ಬೇಕಾಗತ್ತೆ. ಏನಾಗುತ್ತೆ ಅಂದ್ರೆ ಅದು ಸೈಕ್ಲಿಂಗ್ ಜಾಸ್ತಿ ಇರುತ್ತೆ. ಸೊ ನಮಗೆ 1 ವರ್ಷಕ್ಕೆ 2 ಸರಿ ಮರಿ ಆಗುತ್ತೆ. ಒಂದು ತಿಂಗಳು ಹೆಚ್ಚು ಕಮ್ಮಿ ಪ್ರೆಗ್ನೆಂಟ್ ಮಾಡಿಸ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಅದು ಆ ಥರ ಆದಾಗ ಹಂದಿ ಬೇಗ ವೀಕ್ ಆಗುತ್ತೆ. ಹಂದಿ ಬೇಗ ವೀಕ್ ಆದಾಗ ಸ್ವಲ್ಪ ಜೀವಿತಾವಧಿ ಕಮ್ಮಿ ಆಗುತ್ತೆ. ಆಮೇಲೆ ನಾವು ಜಾಸ್ತಿ ದಿನ ಮಾಡ್ಕೊಂಡ್ರೆ ಏನಾಗುತ್ತೆ, ಹಂದಿ ಬೇಬಿ ಆಗುತ್ತಲ್ಲ. ಸೊ ಮರಿಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಮಾಡುತ್ತೆ, ಮನಿಕೊಂಡಾಗ ಹೆಚ್ಚು ಕಮ್ಮಿ ಆಗೋದು ಆ ಥರ ಎಲ್ಲ ಮಾಡುತ್ತೆ. ಸೊ ಹಂಗಾದಾಗ ಏನಾಗುತ್ತೆ ಅಂದ್ರೆ ನಮಗೆ ಸ್ವಲ್ಪ ಏಟ್ ಬೀಳ್ಕೊಡುತ್ತೆ. ಸೊ ನಾವೇನ್ ಮಾಡ್ತೀವಿ, ಒಂದು 5-6 ವರ್ಷ ಮಾಡ್ಕೊಂತೀವಿ ಅಷ್ಟೇ, ಒಂದು ಹೆಣ್ಣಂದಿನ. ಅಂದ್ರೆ ಎಷ್ಟು ಸರಿ ರೀಪ್ರೊಡಕ್ಷನ್ ಮಾಡ್ಬೋದು ಸರ್? ಮೇಡಮ್, ಅದು ವರ್ಷಕ್ಕೆ 2 ಸರಿಯಿಂದ ಲೆಕ್ಕ ಹಾಕೊಳ್ಳಿ, 5-6 ವರ್ಷ. ಹೆಚ್ಚು ಕಮ್ಮಿ ನಮ್ಗೆ 10-12 ಸರಿ ಮರಿ ಹಾಕೊಂಡು ನಾವು ಮಡಿಕೊಂಡು ಒಂದೊಂದೇ 10-12 ಸರಿ ಮರಿ ಹಾಕಿ ಆಮೇಲೆ ನೀವು ಸೇಲ್ ಮಾಡ್ತೀರಾ? ಸೇಲ್ ಮಾಡ್ತೀವಿ ಮೇಡಮ್ ಅದನ್ನ. ಸೊ ಅದಕ್ಕೆ ಹೆಂಗೆ ಸರ್, ಒಳ್ಳೆ ರೇಟ್ ಬರುತ್ತಾ ಅಥವಾ ಏನು? ಇಲ್ಲ ಮೇಡಮ್, ಅದನ್ನ ನಾವೇನ್ ಮಾಡ್ತೀವಿ, ನಾವು ಬೇರೆ ರೈತರುಗಳಿಗೆ ಕೊಡಲ್ಲ, ನಾವು ಅದನ್ನ ಕಟಿಂಗ್ ಪರ್ಪಸ್ ಕೊಟ್ಬಿಡ್ತೀವಿ. ಓಕೆ. ಸೊ ಇಲ್ಲಿ ಕಟಿಂಗ್ ಮಾಡ್ತೀರಾ ನೀವು? ಇಲ್ಲ ಮೇಡಮ್, ನಮ್ಗೆ ಆರ್ಡರ್ ಇದ್ರೆ ಕಟ್ ಮಾಡ್ತೀವಿ. ಬಟ್ ನಮ್ಗೆ ಸಮಯದ ಅಭಾವ ಕಮ್ಮಿ ಇರೋದ್ರಿಂದ ನಾವು ಮುಂಚೆ ಕಟ್ ಮಾಡ್ತಿದ್ವಿ, ಈಗ ಕಟ್ ಮಾಡ್ತಿಲ್ಲ ಮೇಡಮ್. ಈಗ ಸೊ ಯಾವ್ದು ಬೆಸ್ಟ್ ಸರ್, ಡೈರೆಕ್ಟ್ ಸೇಲ್ ಮಾಡೋದು ಬೆಸ್ಟ್, ಕಟಿಂಗ್ ಮಾಡಿ ಸೇಲ್ ಮಾಡೋದು ಬೆಸ್ಟ್? ಕಟಿಂಗ್ ಮಾಡಿ ಅಂದ್ರೆ ಅವ್ರಿಗೆ ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಮೇಡಮ್, ನಮ್ಮ ಕಡೆ ನಮ್ಮ ಹಾಸನ ಜಿಲ್ಲೆಯಲ್ಲಿ, ನಮ್ಮ ಪ್ರಾಪರ್ ಹಾಸನ ಜಿಲ್ಲೆಯಲ್ಲಿ ಫುಡ್ ಕಮ್ಮಿ ಇದೆ. ಸೊ ನಾವೇನ್ ಮಾಡ್ತೀವಿ, ಬ್ರೀಡಿಂಗ್ ನಮ್ಮ ಕಡೆ ಆಲ್ಮೋಸ್ಟ್ 70% ಎಲ್ಲ ಬ್ರೀಡಿಂಗ್ ಜಾಸ್ತಿ ಮಾಡ್ತಿದ್ದಾರೆ. ಮಂಡ್ಯ ನಮ್ಮ ರೈತರುಗಳು ಏನಿದ್ದಾರೆ, ನಮ್ಮ ಅಣ್ಣತಮ್ಮರು ಏನಿದ್ದಾರೆ, ಸೊ ಅವ್ರೇನ್ ಮಾಡ್ತಾರೆ, ಅವ್ರ ಕಡೆ ಮಡ್ಡಿ ಅಂತ ಸಿಗುತ್ತೆ. ಈಗ ಆಲಮನೆ ಮಡ್ಡಿ ಎಲ್ಲ ಸಿಗುತ್ತಲ್ಲ. ಸೊ ಅದ್ರ ಜೊತೆಗೆ ಚಿಕನ್ ಎಲ್ಲ ವೇಸ್ಟ್ ಎಲ್ಲ ಮಿಕ್ಸ್ ಮಾಡಿ, ಸೊ ಅವ್ರು ಏನ್ ಮಾಡ್ತಾರೆ, ಅದನ್ನ ನೀರು ವೈಸ್ ಮಾಡ್ತಾರೆ. ಅದನ್ನ ಜಾಸ್ತಿ ವೆಟ್ ಕೊಡಲ್ಲ ಅವರು. ಈಗ ಒಂದು 10 ಲೀಟರ್ಗೆ 10 ಲೀಟರ್ ನೀರು ಮಿಕ್ಸ್ ಮಾಡ್ತಾರೆ. ಸೊ ಅದನ್ನೆಲ್ಲ ಚೆನ್ನಾಗಿ ಊಟ ಮಾಡುತ್ತೆ. ಅದ್ರ ಜೊತೆ ಚಿಕನ್ ವೇಸ್ಟ್ ಮಾಡ್ತಾರಲ್ಲ, ಸೊ ಅದು ಊಟ ಚೆನ್ನಾಗಿರುತ್ತೆ. ಸೊ ಅದನ್ನೇನ್ ಮಾಡ್ತಾರೆ ಅವರು, ಫುಲ್ಲು ಫ್ಯಾಟ್ನಿಂಗ್ ಹಂದಿ ಜಾಸ್ತಿ ಯೂಸ್ ಮಾಡ್ತಾರೆ. ಆ ಬ್ರೀಡಿಂಗ್ ಹಂದಿಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ ಅವರು. ಏನಕ್ಕೆ ಅಂದ್ರೆ ಮಡ್ಡಿ ತಿಂದ ಹಂದಿಗಳು ಬ್ರೀಡಿಂಗ್ಗೆ ಸೂಕ್ತ ಅಲ್ಲ ಅದು. ಯಾಕಂದ್ರೆ ಹೆವಿ ಫ್ಯಾಟ್ ಆದ್ಮೇಲೆ ಮರಿ ಅದು ಸ್ವಲ್ಪ ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ಏನ್ ಮಾಡ್ತಾರೆ, ನಮ್ಮ ಕಡೆ ಜಾಸ್ತಿ ಹಂದಿಗಳನ್ನ ಮಂಡ್ಯದವರಿಗೆ, ಮಡಿಕೇರಿ ಕಡೆಯವ್ರಿಗೆ
ಸೇಲ್ ಮಾಡ್ಬಿಡ್ತೀವಿ. ಓಕೆ ಸರ್, ಈಗ ನಾವು ಹಂದಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಏನಾದರೂ ರಿಜಿಸ್ಟ್ರೇಷನ್ ಆ ಥರ ಏನಾದರೂ ಲೈಸೆನ್ಸು ಅದೆಲ್ಲ ಏನಾದರೂ ಇದೆಯಾ ಸರ್? ಲೈಸೆನ್ಸ್ ಇದೆ ಮೇಡಮ್, ಏನು ತೊಂದರೆ ಇಲ್ಲ, ಮಾಡಿಸ್ಬೋದು. ಲೈಸೆನ್ಸ್ ಮಾಡಿಸ್ಲೇಬೇಕು ಅಂತ ಏನಿಲ್ಲ, ಲೈಸೆನ್ಸ್ ಇದ್ರೆ ಉತ್ತಮ. ಲೈಸೆನ್ಸ್ ನಾನು ರಿಲೀವ್ ಮಾಡಿಸ್ಬೇಕಾಗತ್ತೆ 1 ವರ್ಷಕ್ಕೊಂದ್ಸರಿ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೊಡ್ತಾರೆ ಲೈಸೆನ್ಸ್, ಅದಕ್ಕೇನು ತೊಂದರೆ ಇಲ್ಲ. ಅದು 4,000 ಖರ್ಚಾಗುತ್ತೆ ಅಷ್ಟೇ, ಜಾಸ್ತಿನೇ ಇಲ್ಲ ಅದಕ್ಕೆ. ಅಂದ್ರೆ ಲೈಸೆನ್ಸ್ ಮಾಡಿಸಿದ್ರು ಏನು ಮಾಡಿಸ್ಬೋದು, ನಮ್ಗೇನು ಅದು ಯೂಸ್ ಆಗಲ್ಲ, ಬಟ್ ಲೋನ್ಗೆ ಯೂಸ್ ಆಗುತ್ತೆ ಅಷ್ಟೇ. ಲೋನ್ ಮಾಡಿಸ್ಬೇಕಾದ್ರೆ ನಮ್ಗೆ ಯೂಸ್ ಆಗುತ್ತೆ, ಇನ್ನು ನಾರ್ಮಲ್ ಆಗಿ ಏನು ಯೂಸ್ ಆಗಲ್ಲ ಮೇಡಮ್ ಅದು. ಇನ್ನು ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋದಾದ್ರೆ ರೈತರಿಗೆ ಏನೊಂದು ಇನ್ಪುಟ್ ಕೊಡ್ತೀರಾ ಸರ್? ಅಂದ್ರೆ ಯಾವ ರೀತಿ ಅವ್ರು ಮಾರ್ಕೆಟಿಂಗ್ ಮಾಡಬೇಕು, ಹೆಂಗೆ ಅವ್ರು ಮಾರ್ಕೆಟಿಂಗ್ನ ಕಂಡ್ಕೊಳ್ಬೇಕು? ಈಗ ನೀವು ಹೇಳಿದ್ರಿ ನಾನು ನಾಗಾಲ್ಯಾಂಡಿಗೆ ಕಳಿಸ್ತೀನಿ ಅಂತ, ನೀವು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ, ಅದು ಹೆಂಗೆ ಪ್ರೊಸೆಸ್ ಆಗುತ್ತೆ? ಮೇಡಮ್ ನಾನೇನು ಮಾಡಿದೆ ಅಂದ್ರೆ ಫಸ್ಟ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದೆ. ಸೊ ಅಲ್ಲಿ ಏನಾಗುತ್ತೆ, FEO ಮಾಡಿದ್ದಾರೆ, ಅದು ನಮ್ಮ ರೈತ ಸಂಘದ ಅಧ್ಯಕ್ಷರುಗಳೆಲ್ಲ ಇದ್ದಾರೆ. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿದೆ, ಡಾಕ್ಟರ್ಗಳನ್ನೆಲ್ಲ ಮೀಟ್ ಮಾಡಿದೆ. ಇಂಥ ದಿನ ಟ್ರೈನಿಂಗ್ ಇರುತ್ತೆ ಅಂತ ನಮಗೆ ಒಂದು ಮೆಸೇಜ್ ಅಲರ್ಟ್ ಆಗುತ್ತೆ. ಸೊ ನಾನೆಲ್ಲ ಗ್ರೂಪಲ್ಲಿ ಆ್ಯಡ್ ಆಗಿದ್ದೀನಿ ಈಗ. ಸೊ ನಾನು ಅದಕ್ಕೆ ಒಬ್ಬ ಸದಸ್ಯ ಆಗಿದ್ದೀನಿ FEOಗೆ. ಸೊ ನಾನು ಈಗ ಒಂದು 280 ಜನ 300 ಜನ ನಾವು ಸದಸ್ಯರಿದ್ದೀವಿ. ಸೊ ಅವ್ರಿಗೆಲ್ಲರಿಗೂ ಒಂದು ಮೆಸೇಜ್ ಬರುತ್ತೆ. ಸೊ ಎಲ್ಲರೂ ಗ್ರೂಪಲ್ಲಿ ಇದ್ದೀವಿ, ಅವ್ರಿಗೆಲ್ಲರಿಗೂ ಒಂದು ಮೆಸೇಜ್ ಬರುತ್ತೆ, ಇಂಥ ದಿನ ಗಾಡಿ ಬರುತ್ತೆ, ಇಂಥ ದಿನ ಒಂದು ಮೀಟಿಂಗ್ ಇದೆ, ಇಂಥ ಟ್ರೈನಿಂಗ್ ಇದೆ. ನಾವು ಅದರಲ್ಲಿ ಹಂದಿಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಇಂಥ ಹಂದಿಗಳಿದೆ ನಮ್ಮ ಹತ್ರ, ಇಂಥ ಹಂದಿಗಳು ಸಿಸ್ಟಮ್ ಇದೆ. ಅದರಲ್ಲಿ ಕಟಿಂಗ್ ಮಾಡೋರು ಇದ್ದಾರೆ ನಮ್ಮ ಹತ್ರ, ನಾಗಾಲ್ಯಾಂಡ್ ಆಗ್ಬೋದು, ಮಡಿಕೇರಿ ಆಗ್ಬೋದು, ಕೇರಳದಾಗ್ಬೋದು. ಸೊ ಅವರೆಲ್ಲ ಏನು ಮಾಡ್ತೀವಿ, ಗ್ರೂಪಲ್ಲಿ ನಾವು ಶೇರ್ ಮಾಡ್ತೀವಿ. ಸೊ ಇನ್ನು ಬೇರೆದೆಲ್ಲ ಫೋನ್ ಕಾಂಟ್ಯಾಕ್ಟಲ್ಲಿ ಇರುತ್ತೆ. ಸೊ ಅವರೆಲ್ಲ ಏನು ಮಾಡ್ತೀವಿ, ನಾವು ಇಂಥ ಹಂದಿಗಳು ಇನ್ಸ್ಟಿದೆ ನಮ್ಮ ಹತ್ರ, ನಮ್ಮ ಹತ್ರ ಹಂದಿದೆ, ನಿಮ್ಗೆ ಯಾರು ಬೇಕಾದಂತ ಆಗ್ತೀವಿ ಗ್ರೂಪಲ್ಲಿ. ಸೊ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರು ಬಂದು ತಗೊಂಡೋಗ್ತಾರೆ. ನಮಗೆ ಹಂದಿಗೆ ಸೇಲಿಂಗ್ ಏನು ತೊಂದರೆ ಇಲ್ಲ ಮೇಡಮ್, ಹಂದಿಗಳು ನೀಟಾಗಿ ಸೇಲ್ ಆಗುತ್ತೆ, ಎಷ್ಟಿದ್ರು ಸೇಲ್ ಆಗುತ್ತೆ. ಇವತ್ತು 100 ಬೇಡಿಕೆ ಇದೆ, ಬೇಡಿಕೆ ಇದೆ ಮೇಡಮ್. ಈಗ ಸೊ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಇದೆ ಬೇರೆ ಕಡೆ. ಹೌದು ಮೇಡಮ್, ಈಗ ಏನಾಗುತ್ತೆ ಅಂದ್ರೆ ಹೊರಗಡೆ ಈಗ ಹಂದಿ ರೇಟ್ ಇವತ್ತಿನ ರೇಟಲ್ಲಿ ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಹೊರಗಡೆ ಎಲ್ಲ ಸ್ವಲ್ಪ ಸ್ವೈನ್ ಫೀವರ್ ಕಾಯಿಲೆ ಬಂತು. ಸ್ವೈನ್ ಫೀವರ್ ಕಾಯಿಲೆ ಬಂದಾಗ ಏನಾಯ್ತು, ಅದು ಶೆಡ್ಡಿಗೆ ಹರಡುತ್ತೆ ಬೇಗ. ಸೊ ಫಾರಮ್ ಇಂದ ಫಾರಮ್ ಅವ್ರಿಗೂ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರಬೇಕು, ಬೇರೆ ಫಾರಮ್ ಅವ್ರನ್ನ ಸ್ವಲ್ಪ ಕೂಡ್ಕೊಳ್ಳೋದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಸೊ ಹಂಗಾಗಿ ಏನಾಗುತ್ತೆ, ಸ್ಪ್ರೆಡ್ ಆಗಲ್ಲ ಜಾಸ್ತಿ ಬೇಗ. ಅದು ಇದು ಸೇಮ್ ಹೆಂಗ್ ಕೊರೋನಾ ಸ್ಪ್ರೆಡ್ ಆಯ್ತು, ಇದು ಅದೇ ತರ ಸ್ಪ್ರೆಡ್ ಆಯ್ತು. ಅದು ಬಂದ್ರೆ ಒಂದ್ಸರಿ ಎಷ್ಟೊಂದು 100 ಇದ್ರು 100 ಅಟ್ಯಾಚ್ ಆಗುತ್ತೆ ಮೇಡಮ್. ಆ ತರ ಅದು ಅದರಲ್ಲಿ ಸ್ವಲ್ಪ ಬಹಳ ಕೇರ್ ಆಗಿರ್ಬೇಕು, ಸ್ವಲ್ಪ ಭಯ ಪಡ್ತಾ ಇದ್ದಾರೆ. ಹೌದು ಮೇಡಮ್. ಹಂಗಾಗಿ ಹೊರಗಡೆ ಎಲ್ಲ ಹಂದಿ ಸತ್ತೋಗಿದೆ ಮೇಡಮ್. ಈಗ ಧಾರವಾಡ ಹುಬ್ಳಿ ಕಡೆ ಎಲ್ಲ ಏನಾಗಿದೆ ಅಂದ್ರೆ ಹಂದಿಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಸೊ ನಮ್ಮ ಹಂದಿಗಳಿಗೆ ಈಗ ರೇಟ್ ಇದೆ, ನಮ್ಮ ಹಂದಿಗಳಿಗೆ ಜಾಸ್ತಿ ಒಲವು ಇದೆ. ಹಂದಿಗಳು ಸಾಕಾಕಿದ್ದು ನಮ್ಮ ಆ ಹಂದಿಗಳಿಗಿಂತ ಈ ಹಂದಿ ಒಳ್ಳೆ ರೇಟ್ ಇದೆ ಮೇಡಮ್. ಆಮೇಲೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದು 2 ವರ್ಷ ಸಾಕಿದ್ರೆ 200 kg ಬರಲ್ಲ. ಸೊ ಇದು 1 ವರ್ಷಕ್ಕೆಲ್ಲ 1.5 ವರ್ಷಕ್ಕೆಲ್ಲ 200 kg ರೀಚ್ ಮಾಡ್ಬೋದು. ಸೊ ಹಂಗಾಗಿ ಏನಾಗುತ್ತೆ, ಇದರಲ್ಲಿ ರೈತರುಗಳಿಗೆ ಒಳ್ಳೆ ಅನುಕೂಲ ಇದೆ ಫಾರಂ ಹಂದಿಗಳಿಂದ. ಓಕೆ ಸರ್, ನೀವು ಒನ್ಸ್ ಕೊಟ್ರೆ ಎಷ್ಟು ಕೊಡ್ತೀರಾ, ಎಷ್ಟು ಕ್ವಾಂಟಿಟಿಲಿ ಕೊಡ್ತೀರಾ ಹಂದಿಗಳನ್ನ, ಅಥವಾ ಒಂದೊಂದೇ ಸೇಲ್ ಆಗುತ್ತೆ ಹೆಂಗೆ? ಇಲ್ಲ ಮೇಡಮ್, ನಾನೇನ್ ಮಾಡ್ತೀನಿ, ಬ್ಯಾಚ್ ವೈಸ್ ಮರಿ ಕೊಟ್ಬಿಡ್ತೀನಿ. 1 ವರ್ಷಕ್ಕೆ ಒಂದು 200 ಮರಿ ಹತ್ರ ರೀಚ್ ಮಾಡ್ತೀನಿ. ಸೊ ಏನ್ ಮಾಡ್ತೀನಿ, 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 150 ಮರಿ ಸಿಗುತ್ತೆ ನನ್ನ ಹತ್ರ, 100 ಮರಿನಾರು ಸಿಗುತ್ತೆ ಅವರೇಜ್. 100 ಮರಿಗಳನ್ನ ಕೊಟ್ಬಿಡ್ತೀನಿ. ನನ್ಗೆ ಯಾವ್ದು ಸೇಲ್ ಆಗಲ್ಲ ಅದನ್ನ ನಾನು ಕಟಿಂಗ್ ಪರ್ಪಸ್ ಹಾಕೋತೀನಿ ಮೇಡಮ್. ಸರ್, ಈಗ ನೀವು ಹಂದಿ ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ಏನಾದ್ರೂ ಡಿಸೀಸ್ ಬರುತ್ತೆ? ಯಾಕಂದ್ರೆ ಈಗ ಕೋಳಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ತುಂಬಾ ಡಿಸೀಸ್ ಬರುತ್ತೆ ಅಂಡ್ ಔಷಧಿ ಕೊಡಬೇಕು ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಹೆಂಗೆ ಸರ್? ಹೌದು ಮೇಡಮ್, ಇದಕ್ಕೂ ಡಿಸೀಸ್ ಇದೆ. ಇದಕ್ಕೆ ಮೇನ್ ನಮ್ಮ ಹಸುಕರುಗಳಿಗೆ ಏನ್ ಕಾಯಿಲೆ ಬರುತ್ತೆ, ಕಾಲ್ಬಾಯಿ ಜ್ವರ ಬರುತ್ತೆ. ಸೊ ಅದ್ ಬಿಟ್ಟರೆ ನೆಕ್ಸ್ಟ್ ಇದಕ್ಕೆ ಸ್ವೈನ್ ಫೀವರ್ ಬರುತ್ತೆ. ಸ್ವೈನ್ ಫೀವರ್ ನೋಡ್ಕೋಬೇಕು. ಮತ್ತೆ ಮರಿಗಳಿಗೆಲ್ಲ ನಾವ್ ಏನ್ ಮಾಡ್ತೀವಿ, ಇದಕ್ಕೆ ಐರನ್ ಇಂಗ್ಲೇಷನ್ ಕೊಡಬೇಕು. ಹುಟ್ಟಿದ 2 ದಿನದಲ್ಲಿ ಐರನ್ ಇಂಗ್ಲೇಷನ್ ಹಾಕ್ಬೇಕು, 3 ದಿನದ ಒಳಗಡೆ. ಮತ್ತೆ ಟೀತ್ ಕಟ್ ಮಾಡಬೇಕು, ಟೀತ್ ಕಟ್ ಇರುತ್ತೆ. ಸೊ ಅದು ಟೀತ್ ಕಟ್ ಮಾಡಬೇಕು, ಐರನ್ ಇಂಗ್ಲೇಷನ್ ಹಾಕ್ಬೇಕು. ಮತ್ತೆ ಅದಕ್ಕೆ ಮತ್ತೆ 14 ರಿಂದ 20 ದಿನದ ಒಳಗಡೆ ಮತ್ತೆ ಐರನ್ ಇಂಗ್ಲೇಷನ್ ಕೊಡಬೇಕು. ಮತ್ತೆ ಇದಕ್ಕೆ ಡಿಸೀಸ್ ಮೇನ್ ಬರೋದು ಏನಂದ್ರೆ ಬ್ರೀಡಿಂಗ್ ಹಂದಿಗಳು ಬೇಗ ಅಟ್ಯಾಕ್ ಆಗುತ್ತೆ ಕಾಯಿಲೆ. ಸೊ ಸ್ವೈನ್ ಫೀವರ್ ಅಂತ ಬರುತ್ತೆ. ಸೊ ಅದನ್ನ ಸ್ವೈನ್ ಫೀವರ್ ನ ವಾಸನದಲ್ಲಿ ನಮ್ಮ FEO ಮುಖಾಂತರ ಮಾತಾಡಿ ನಾವು ಅದನ್ನ ತರಿಸ್ಕೊಂತೀವಿ. ಮತ್ತೆ ಇನ್ನ ಅದನ್ನೆಲ್ಲ ನಾವೇ ಮಾಡ್ಕೊಂತೀವಿ, ನಮ್ಮ ಡಾಕ್ಟರ್ ಸಲಹೆಗಳ ಮುಖಾಂತರ ನಾವೇ ಮಾಡ್ಕೊಂತೀವಿ. ಸ್ವೈನ್ ಫೀವರ್ ಇಂಗ್ಲೇಷನ್ ಆಗಲಿ, ಮತ್ತೆ ಕಾಲ್ಬಾಯಿ ಜ್ವರದಾಗ್ಲಿ, ಮತ್ತೆ HS FMD ಬರುತ್ತೆ, ಅವೆಲ್ಲ ನಾವೇ ಮಾಡ್ಕೊಂತೀವಿ ಮೇಡಮ್. ಏನ್ ತೊಂದರೆ ಇಲ್ಲ. ನಮ್ಗೆ ಅವ್ರ ಸಲಹೆ ಕೊಟ್ಟಿರೋ ಮುಖಾಂತರ ನಾವು ಟ್ರೈನಿಂಗ್ ಕೊಟ್ಟಿದ್ದಾರೆ, ಈ ತರ ಇಂಗ್ಲೇಷನ್ ಮಾಡ್ಬೇಕು, ಇಂಥ ಜಾಗಕ್ಕೆ ಮಾಡ್ಬೇಕು ಅಂತ. ಸೊ ನಮಗೆ ಗೊತ್ತಾಗ್ದಿದ್ದನ್ನ ಅವ್ರು ಬಂದು ಮಾಡ್ಕೊಡ್ತಾರೆ ಮೇಡಮ್. ನಾವೇ ನೋಡ್ಕೊಂತೀವಿ. ಮರಿಗಳಿಗೆಲ್ಲ ನಾವು ಮಾಡ್ಕೊಂತೀವಿ. ದೊಡ್ಡದಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ, ಅದನ್ನ ಸ್ವಲ್ಪ ಅರವಳಿಕೆ ಮದ್ದು ಕೊಟ್ಟು ತೀರಾ ಗಲಾಟೆ ಮಾಡೋ ಅಂತವಕ್ಕೆ ಇಲ್ಲ ಕೇಜಲ್ಲಿ ಹಾಕ್ಬಿಟ್ಟು ಕೇಜಲ್ಲಿ ನಾವೇ ಮಾಡ್ಕೊಂತೀವಿ. ಸೊ ಕೇಜ್ ಇರ್ಬೇಕು ಉತ್ತಮ. ಕೇಜ್ ಇದ್ರೆ ನಮ್ಗೆ ಇಂಗ್ಲೇಷನ್ ಮಾಡಕ್ಕೆ ವ್ಯಾಕ್ಸಿನ್ ಮಾಡಕ್ಕೆಲ್ಲ ಈಸಿ ಆಗುತ್ತೆ. ಸ್ವಲ್ಪ ಗಲಾಟೆ ಮಾಡೋ ಅಂತವಕ್ಕೆ ಮರಿಗಳಿಗೆಲ್ಲ ನಾವು ಕೈಲಿ ಇಟ್ಕೊಂಡು ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಸರ್, ಒಂದಷ್ಟು ಕಡೆಗಳಲ್ಲಿ ನೋಡಿದೀನಿ ಬಾಲ ಕೂಡ ಕಟ್ ಮಾಡ್ತಾರೆ, ಅದು ಏನ್ ಮೇನ್ ರೀಸನ್ ಸರ್? ಮೇಡಮ್ ಅದು ಬ್ರೀಡಿಂಗ್ ಅಂತ ಕೆಲವು ಕಟ್ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ ಮೇಡಮ್. ಅದು ಇದ್ರೂ ಏನ್ ತೊಂದರೆ ಇಲ್ಲ. ನಮ್ಮ ಹತ್ರ ಯಾವ್ದು ಬಾಲ ಕಟ್ ಮಾಡಿರಲ್ಲ. ಕೆಲವರು ಲೈಕ್ ಮಾಡ್ತಾರೆ ಅಷ್ಟೇ, ಏನ್ ತೊಂದರೆ ಇಲ್ಲ. ಈಗ ಡಾಬರ್ಮೆನ್ಗಳಿಗೆಲ್ಲ ಹಿಂಗ್ ಬಾಲ ಕಟ್ ಮಾಡಿದ್ರೆ ಆತರ ಲೈಕ್ ಮಾಡ್ತಾರೆ ಅಷ್ಟೇ. ಅದು ಸ್ವಲ್ಪ ನೀಟಾಗಿ ಕಾಣುತ್ತೆ, ಸ್ವಲ್ಪ ದಷ್ಟ ಚೆನ್ನಾಗಿ ಕಾಣುತ್ತೆ. ಸರ್, ಈಗ ಇನ್ವೆಸ್ಟ್ಮೆಂಟ್ ಎಲ್ಲ ಮಾತಾಡಿದ್ವಿ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರಿ ನೀವು. ಸೊ ಪ್ರಾಫಿಟ್ ಬಗ್ಗೆ ಮಾತಾಡೋದಾದ್ರೆ ರೈತರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಪ್ರಾಫಿಟ್ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದು. ಸೊ ನಿಮ್ದು ಫಸ್ಟ್ ಪ್ರಾಫಿಟ್ ಯಾವ ರೀತಿಯಾಗಿತ್ತು, ಈಗಿನ ಪ್ರಾಫಿಟ್ ಹೆಂಗಿದೆ ಸರ್? ಮೇಡಮ್ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಮಾಡೋದು ಪ್ರಾಫಿಟ್ಗೋಸ್ಕರನೇ, ಬಟ್ ನಾನು ಮಾಡಿದ್ದು ಪ್ರಾಫಿಟ್ಗೋಸ್ಕರನೇ. ಬಟ್ ನನಗೆ ನಾನು ಹಂದಿನ ಸಾಕ್ತಿದ್ದೀನಿ ಅನ್ನೋದಕ್ಕಿಂತ ಹಂದಿ ನನ್ನನ್ನು ಸಾಕ್ತಿದೆ, ಅದನ್ನ ನಾನು ಹೇಳಕ್ ಹೆಮ್ಮೆ ಪಡ್ಕೊತೀನಿ. ಇಲ್ಲ ಕೆಲವರು ಮುಂಚೆ ಕೆಲವರು ಆಡ್ಕೊಳ್ಳೋರು, ಹಂದಿ ಸಾಕಿದ್ಯಾ ಅದನ್ನ ಆ ತರ ನೀನ್ ಈ ತರ ಅಂತ. ಸೊ ನನ್ಗೆ ಇದರಿಂದ ಈಗ ಗರ್ವ ಬಂದಿದೆ, ನನ್ಗೆ ಹೆಮ್ಮೆ ಇದೆ. ನಾನು ಹಂದಿ ಸಾಕ್ತಿದ್ದೀನಿ ಅಂತ ನಾನು ನಾಚ್ಕೊಳ್ಳಲ್ಲ, ನಾನು ಗರ್ವದಿಂದ ಹೇಳ್ಕೊತೀನಿ. ಹಂದಿ ಸಾಕ್ತಿಲ್ಲ, ಅದು ನನ್ನ ಸಾಕ್ತಿದೆ ಅಂತ ನಾನು ಹೇಳ್ಕೊತೀನಿ, ಅದು ನನ್ಗೆ ಹೆಮ್ಮೆ ಇದೆ. ಬಟ್ ಪ್ರಾಫಿಟ್ ಬೇಕಾದ್ರೆ ಬಂದ್ರೆ ಏನಾಗುತ್ತೆ ಅಂದ್ರೆ ಈಗ 1 ವರ್ಷದ ಗಂಟೆ ಅದ್ರಲ್ಲಿ ಪ್ರಾಫಿಟ್ ಸಿಗಲ್ಲ. ನಾವು ಬ್ರೀಡಿಂಗ್ ಸೆಕ್ಷನ್ ಮಾಡ್ತೀನಿ ಅಂದ್ರೆ ಕಟಿಂಗ್ ಪರ್ಪಸ್ ಮಾಡಿದ್ರೆ ಪ್ರಾಫಿಟ್ಸ್ 1 ವರ್ಷಕ್ಕೆಲ್ಲ ಸಿಗುತ್ತೆ. ಕಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಟಿಂಗ್ ನೀವು ಮರಿದಂತೀರಾ,
ಮರಿ ತಂದು ಪ್ರೊಡಕ್ಷನ್ ಕೊಡ್ತೀರಾ. ಸೊ 8-9 ತಿಂಗಳಿಗೆಲ್ಲ ನಿಮ್ಗೆ ರೆಡಿ ಆಗುತ್ತೆ. ಸೊ ಅದನ್ನ ಸೇಲ್ ಮಾಡಿದ್ರೆ ನಿಮ್ಗೆ ಪ್ರೊಡಕ್ಷನ್ಗೆ ಮತ್ತೆ ದುಡ್ಡು ಬರುತ್ತೆ. ಅದ್ರ ದುಡ್ಡು ನೀವು ಲಾಭ ಮಾಡಿಕೊಂಡು ಮತ್ತೆ ಬಂಡವಾಳ ಹಾಕ್ಬೋದು. ಬ್ರೀಡಿಂಗ್ ಅಲ್ಲಿ ಆತರ ಮಾಡೋಕ್ಕಾಗಲ್ಲ. ಬ್ರೀಡಿಂಗ್ ಅಲ್ಲಿ 1 ವರ್ಷ ವೆಯ್ಟ್ ಮಾಡ್ಲೇಬೇಕು ನಾವು. ಅದು ಮರಿ ಹಾಕಿ ಮರಿ ಸ್ವಲ್ಪ ಡೆವಲಪ್ ಆಗಂಟ ನಾವು ಬ್ರೀಡಿಂಗ್ ಅಲ್ಲಿ ವೆಯ್ಟ್ ಮಾಡ್ಲೇಬೇಕು. ಸೊ ನಮ್ಗೆ ಲಾಭ ಹೆಂಗ್ ಬರುತ್ತೆ ಅಂದ್ರೆ ಬ್ರೀಡಿಂಗ್ ಅಂದ್ ಇವಳನ್ನ ನಾವು ಜಾಸ್ತಿ ಮಾಡ್ಕೊಂಡ್ರೆ ನಾವು 6 ಒಂದು ಈಗ 20 ಇತ್ತು ಅನ್ಕೊಳ್ಳಿ, 10 ಒಂದು ಬ್ಯಾಚ್ ಮಾಡ್ಕೊಂತೀವಿ. ಅದು 6 ತಿಂಗಳಿಗೆ ಮತ್ತೆ ಪ್ರೊಡಕ್ಷನ್ ಬರ್ತಾ ಇರುತ್ತೆ. ಸೊ 6 ತಿಂಗಳಿಗೆ ಬಂದಂತ ಮರಿಗಳನ್ನ ಒಂದು 15ರಿಂದ 20 kg ಬರೋಂಥ ಮರಿಗಳನ್ನ ಏನ್ ಮಾಡ್ತೀವಿ, ನಾವು ಸೇಲ್ ಮಾಡ್ತೀವಿ. ಸೊ ನಮ್ಗೆ ಒಂದು 60 ಮರಿ ಅನ್ಕೊಳ್ಳಿ, 60 ಮರಿ ಅಂದ್ರೆ ಎಷ್ಟಾಗುತ್ತೆ, ಒಂದು 6,000 ರೂಪಾಯಿ ಕಳಿಸೋದು. 6,000ಕ್ಕೆ 60 ಮರಿ, ಒಂದು 100 ಮರಿ ಅನ್ಕೊಳ್ಳೋಣ ಅಲ್ಲಿ, ಒಂದು 10 ಅಲ್ವಾ, 10ಕ್ಕೆ 100 ಮರಿ ಅನ್ಕೊಳ್ಳೋಣ. 60 ಅಂದ್ರೆ ಅಲ್ಲಿಗೆ ನಿಮ್ಗೆ 6 ಲಕ್ಷ ದುಡ್ಡು ಆಗುತ್ತೆ. ಸೊ 6 ಲಕ್ಷದಲ್ಲಿ ಒಂದು 2 ಲಕ್ಷ ಲಾಸ್ ಅಂದ್ರೆ ಫುಡ್ ಮತ್ತೆ ಫೀಡಿಂಗ್, ನಮ್ ಕೂಲಿ, ಹೋಟೆಲ್ ವೇಸ್ಟ್ ಮತ್ತೆ ಗಾಡಿದು ಡೀಸೆಲ್ ಚಾರ್ಜ್ ಅವೆಲ್ಲ ಕಲಿಬೇಕು. ಒಂದ್ 2 ಲಕ್ಷ ಕಳೆದ್ರು 4 ಲಕ್ಷ 6 ತಿಂಗಳಿಗೆ ನಮ್ಗೆ ಸಿಗುತ್ತೆ. ಸೊ 8 ಲಕ್ಷ ನಮ್ಗೆ ವರ್ಷದ ಇನ್ಕಮ್ ಇದೆ. ಸೊ ನೀವು ಎರಡು ಬ್ಯಾಚ್ ಜಾಸ್ತಿ ಮಾಡ್ಕೊಂಡಷ್ಟು ನಮ್ಗೆ ಇನ್ಕಮ್ ಇದೆ. ಅಂಡ್ ಇಲ್ಲಿ ನೀವು ಮರಿಗಳನ್ನ ತರೋದಿಲ್ಲ, ಅದು ಇಲ್ಲೇ ಬ್ರೀಡಿಂಗ್ ಆಗೋದ್ರಿಂದ ಅಲ್ಲೂ ಉಳಿಯುತ್ತೆ. ನಮ್ಗೆ ಅಲ್ಲೂ ಉಳಿಯುತ್ತೆ. ನಾವು ಹೊರಗಡೆಯಿಂದ ಮರಿ ತರಲ್ಲ. ನಾನು ಬರೀ ಒಂದೊಂದು ಮೇಲ್ ಮಾತ್ರ ತರ್ತೀನಿ ಅಷ್ಟೇ. ಅದು ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸರಿ ತರ್ತೀನಿ. 2 ವರ್ಷಕ್ಕೆ ಒಂದ್ಸರಿ ಒಂದು ಮೇಲ್ ಚೇಂಜ್ ಮಾಡ್ತೀವಿ ಅಷ್ಟೇ. ಸೊ ನನಗೆ ಅಲ್ಲಿ ಉಳ್ಕೊಳ್ಳುತ್ತೆ ಕಾಸ್ಟ್. ಒಂದು 20 ತಂದಿದೆ ಫಿಮೇಲ್. ಸೊ 20 ತಂದಿಯಿಂದ ನನಗೆ ರೀಸೈಕ್ಲಿಂಗ್ ಆಗ್ತಾ ಇರುತ್ತೆ. 6 ತಿಂಗಳಿಗೆ ಒಂದು ಬ್ಯಾಚ್ ದುಡ್ಡು ಬರುತ್ತೆ. ಇದ್ರಲ್ಲಿ ತಿಂಗಳಿಗೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ. 6 ತಿಂಗಳು ವರ್ಷಕ್ಕೆ ಮಾತ್ರ ದುಡ್ಡು, ಬ್ಯಾಚ್ ವೈಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ ಸರ್, ಈಗ ನಿಮ್ಗೆ ಒಂದಷ್ಟು ಜನ ನೀವು ಸ್ಟಾರ್ಟಿಂಗ್ ನಲ್ಲೇ ಹೇಳಿದ್ರೆ ತುಂಬಾ ಜನ ಈ ರೀತಿ ಮಾಡ್ತಾ ಇದೆಯಾ, ಹಂದಿ ಅದರಲ್ಲೂ ಹಂದಿ ಸಾಕಾಣಿಕೆ ಮಾಡ್ತಿದ್ಯಾ ಅಂತ ತುಂಬಾ ಜನ ಆಡ್ಕೊಂಡ್ರು ಅಂತ. ಸೊ ಈಗ ನೀವು ಅದರಲ್ಲಿ ಸಕ್ಸಸ್ ಆಗಿದ್ದೀರಾ. ಸೊ ಅವ್ರು ಯಾವ ರೀತಿಯಾಗಿ ನಿಮ್ಮನ್ನ ಏನಾದ್ರೂ ಪ್ರಶಂಸೆ ಮಾಡಿದಾರಾ, ಹೆಂಗೆ ಏನು? ಇಲ್ಲ ಮೇಡಮ್, ನನ್ನ ಆಡ್ಕೊಳ್ಳೋರು ಇನ್ನೂ ಇದಾರೆ. ಬಟ್ ಅವ್ರು ಇದೇ ಇರ್ತಾರೆ. ಯಾವತ್ತು ಅವರು ಜನ ಹೇಳಲ್ವಾ, ಕಾಲೆಲ್ಲ ಯಾವತ್ತು ಕಾಲ್ ಕೆಳಗೆ ಅಂತ. ಸೊ ನಾನು ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಾನೇನ್ ಕೆಲಸ ಮಾಡ್ಬೇಕು ಅದ್ ಮಾಡ್ತಾ ಇರ್ತೀನಿ. ಇವತ್ತು ಜನ ನೋಡ್ತಾರೆ, ಓ ನಮ್ ಗಾಡಿ ಬತ್ತು ಸ್ವಲ್ಪ ಮೂಗ್ ಮುರಿಯೋರು ಇದಾರೆ, ನಮ್ಮನ್ನ ನೋಡಿದ್ರು ಸ್ವಲ್ಪ ಮೂಗ್ ಮುರಿಯೋರು ಇದಾರೆ. ಅವ್ರು ಆಗದಾರ ಒಂದು ಇದ್ದೇ ಇರ್ತಾರೆ. ಅವಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಬಾರ್ದು, ನಾಚ್ಕೋಬಾರ್ದು. ಜನ ಆಡ್ಕೊಳ್ಳೋರು ಇದಾರೆ. ನಮ್ ಗಾಡಿ ಬತ್ತು ಸ್ವಲ್ಪ ಹೋಟೆಲ್ ವೇಸ್ಟ್ ಮತ್ತೆ ಇನ್ನ ಚೌಟ್ರಿ ಕೆಟ್ಟಿಂಗ್ ಎಷ್ಟು ಹೋದಾಗ ನಮ್ ಸ್ವಲ್ಪ ನೋಡೋ ರೀತಿನೇ ಬೇರೆ ತರ ಇರುತ್ತೆ. ಸೊ ನಾವು ಅವಕ್ಕೆಲ್ಲ ನಾಚ್ಕೊಳಕ್ ಹೋಗ್ಬಾರ್ದು, ಹಂಚ್ಕೊಳಕ್ ಹೋಗ್ಬಾರ್ದು. ಹಂಚ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ನಾವ್ ಯಾವತ್ತೂ ತಲೆ ಕೆಡ್ಸ್ಕೊಳ್ಳಲ್ಲ. ನಮ್ ಕೆಲಸ ಆಯ್ತು, ನಾವಾಯ್ತು. ಸೊ ನಾನು ಮೇಡಮ್ ಇವತ್ತು ಹೇಳ್ಬೇಕು ಅಂದ್ರೆ ನನ್ಗೆ ಇದರಿಂದ ಒಳ್ಳೆ ಆದಾಯ ಇದೆ. ಆದಾಯ ಅನ್ನೋದಕ್ಕಿಂತ ನನಗೆ ನೆಮ್ಮದಿ ಇದೆ ಮೇಡಮ್. ಆದಾಯ ಸೆಕೆಂಡ್ ಅದು. ಸೊ ನನಗೆ ನೆಮ್ಮದಿ ಇದೆ. ಯಾಕೆಂದ್ರೆ ನಾನು ಇವತ್ತವರೆಗೂ ನಾನು ಇವಾಗ ಮಾಡೋದು ಸಾಧ್ಯ ಅಂದ್ರೆ ಒಂದು ಹಂದಿ ನನಗೆ ತಳಿ ಬಗ್ಗೆ ಸುಮಾರು ಇಂಟರ್ ಕಡೆ ಹೋಗಿದ್ದೀನಿ. ಮತ್ತೆ ನಾನು ಕೃಷಿ ಕಾಲೇಜ್ಗಳಿಗೆ ಹೋಗಿದ್ದೀನಿ, ಮತ್ತೆ GKV ಹೋಗಿದ್ದೀನಿ. ಸುಮಾರು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೀನಿ. ಮತ್ತೆ ನನಗೆ ಈಗ ಇದ್ರಲ್ಲಿ ಏನಾಗಿದೆ ಅಂದ್ರೆ ಶಿವಮೊಗ್ಗದ 90 FM ಬಂದಿತ್ತು, 90.2 ಅನ್ಸುತ್ತೆ. ಸೊ ಅದ್ರಲ್ಲೂ ಒಂದು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಮತ್ತೆ ಇನ್ನು ಹಾಸನ ಆಕಾಶವಾಣಿ ಕೊಟ್ಟಿದ್ದೀನಿ ಇಂಟರ್ವ್ಯೂ. ಮತ್ತೆ ನಮ್ಮ ಯೂಟ್ಯೂಬರ್ಸ್ ಎಲ್ಲ ಹೋಗ್ಬೋದು, ನಮ್ಗೆ ಒಳ್ಳೆ ಸಹಾಯ ಮಾಡ್ತಾ ಇದಾರೆ. ಅವರಿಂದ ನಮ್ಗೆ ಒಳ್ಳೆ ಪ್ರಶಂಸೆ ಬರ್ತಾ ಇದೆ, ಒಳ್ಳೆ ರಿಕ್ವೈರ್ಮೆಂಟ್ ಇದೆ, ಮರಿಗಳಿಗೆ ಮಾತ್ರ ಒಳ್ಳೆ ಬೇಡಿಕೆ ಬರ್ತಾ ಇದೆ. ಸೊ ನಮ್ಗೆ ಅದರಿಂದ ಆದಾಯ ಇಲ್ಲ ಅನ್ನೋದಕ್ಕಿಂತ ನಿಮ್ದು ಇದೆ. ನನಗೆ ಇದನ್ನ ಒಂದು ಲೆವೆಲ್ ನಾನು ತಗೊಂಡೋಗಿದ್ದೇವೆ. ಸೊ ಹಂಗಾಗಿ ನಾನು ಇದಕ್ಕೆ ಒಲವು ಕೊಡ್ತೀನಿ ಜಾಸ್ತಿ ಮೇಡಮ್. ಓಕೆ ಸರ್, ನಿಮ್ ಫ್ಯೂಚರ್ ಪ್ಲಾನ್ ಏನು ಸರ್? ಇದ್ರಲ್ಲಿ ಏನ್ ಮಾಡ್ಬೇಕು, ಇದನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತಿದ್ರ? ಏನಾದ್ರೂ ಫ್ಯೂಚರ್ ಪ್ಲಾನ್ ಇದ್ದೇ ಇರುತ್ತೆ, ನಿಮ್ಗೊಂದು ಕನಸು ಇದ್ದೇ ಇರುತ್ತೆ. ಸೊ ಏನ್ ಡ್ರೀಮ್ ಸರ್? ಹೌದು ಮೇಡಮ್, ಇದನ್ನ ನಾನು ಇನ್ನೂ ದೊಡ್ಡ ಮಾಡ್ತಾ ಮಾಡ್ಬೇಕು ಅಂತ ಹೇಳಿದೀನಿ. ಮಿನಿಮಮ್ ಮಾತ್ರ ನನ್ನ ಹತ್ರ 100 ತಾಯಂದಿ ಇರ್ಬೇಕು ಅನ್ನೋ ಹತ್ರ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನನಗೆ ಇಲ್ಲಿ ರೋಡ್ ಕನೆಕ್ಷನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಫೀಡ್ ಸ್ವಲ್ಪ ಬಜೆಟ್ ಎಲ್ಲ ನೋಡ್ಬೇಕಲ್ಲ. ಸೊ ಹಂಗಾಗಿ ನಾನು ಲೇಟ್ ಆಗಿ ಮಾಡ್ಕೊಂತೀನಿ ಮೇಡಮ್. ಒಂದೇ ಸರಿ ನಾನು ಬಂಡವಾಳ ಹಾಕಲ್ಲ. ಸೊ ಅದರಿಂದ ದುಡ್ಡಲ್ಲೇ ನಾನು ತೆಗೆದು ಬಂಡವಾಳ ಹಾಕೊಂತೀನಿ. ಒಂದೇ ಸರಿ ಬಂಡವಾಳ ಹಾಕೋಲ್ಲ. ಸೊ ಯಾರಾದ್ರೂ ಈಗ ನಿಮ್ಮ ಹತ್ರ ಏನಾದ್ರೂ ಇನ್ಫಾರ್ಮೇಶನ್ ತಗೋಬೇಕು ಅಂತ ಇದ್ರೆ ನೀವು ಟ್ರೈನಿಂಗ್ ಕೊಡ್ತೀರಾ, ಹೆಂಗೆ ಸರ್? ಇಲ್ಲಿ ತನಕ ಕೊಟ್ಟಿದ್ದೀರಾ? ಹೌದು ಮೇಡಮ್, ನನಗೆ ಗೊತ್ತಿರೋಂಥ ಮಾಹಿತಿಗಳನ್ನ ನಾನು ಹೇಳ್ಕೊಡ್ತೀನಿ. ಯಾವತ್ತೇ ಬಂದ್ರು ಎಷ್ಟೊತ್ತನ ಫೋನ್ ಮಾಡ್ಲಿ, ನಾನು ಕೆಲಸ ಮಾಡೋ ಟೈಮಲ್ಲಿ ಫೋನ್ ಹತ್ತಕ್ಕೆ ಆಗಿರಲ್ಲ. ಬಟ್ ಆಮೇಲೆ ಮತ್ತೆ ಅದೇ ನಂಬರ್ ನಾನು ಫೋನ್ ಮಾಡಿ ನಾನು ಏನಂತ ಕೇಳ್ಕೊಂತೀನಿ. ಯಾರೇ ಬಂದ್ರು ನಾನು ಹೇಳ್ಕೊಡ್ತೀನಿ ಮೇಡಮ್. ನನಗೆ ಏನ್ ತಿಳಿದಿದೆ, ನನ್ನ ಹತ್ರ ಏನು ಈಗ ನಾನು ಪ್ರೆಸೆಂಟ್ ಏನ್ ಮಾಡಿದೀನಿ ಅದನ್ನ ಆ ಜರ್ನಿ ನಾನು ಹೇಳ್ಕೊಡ್ತೀನಿ ಮೇಡಮ್. ಏನು ತೊಂದರೆ ಇಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಮಾಹಿತಿನ ಕೊಟ್ರಿ. ಸೊ ಬ್ರೀಡಿಂಗ್ ಇಂದ ಹಿಡಿದು ಎಲ್ಲಿಂದ ತಳಿ ತರಬೇಕು, ಸೊ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಶೆಡ್ ಆಗಿರ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಎಲ್ಲ ಒಂದು ಡ್ರೀಮ್ ಸಕ್ಸಸ್ ಆಗಲಿ, ಬೇಗ ಸಕ್ಸಸ್ ಆಗಲಿ, ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ನೀವು ಹಂದಿ ಸಾಕಾಣಿಕೆ ಮಾಡಿ ಅದರಲ್ಲಿ ಕೂಡ ಸಕ್ಸಸ್ ಆಗಲಿ. ಯಾರಿಗೆ ನಿಮ್ಮನ್ನ ನೋಡಿ ಮೂಗು ಮುರಿತಿದ್ದಾರೋ ಅವ್ರಿಗೂ ಒಂದು ಉತ್ತರ ಕೊಡಿ ಸರ್ ಸದ್ಯದಲ್ಲೇ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಶಿವಕುಮಾರ್ ಅವರು ಕೇವಲ 2 ಹಂದಿಗಳಿಂದ ಈ ಒಂದು ಸಾಕಾಣಿಕೆಯನ್ನ ಶುರು ಮಾಡ್ತಾರೆ. ಈಗ 60ರಿಂದ 100 ಹಂದಿಗಳು ಇವರ ಒಂದು ಫಾರ್ಮ್ ನಲ್ಲಿದೆ. ಸೊ ಇವ್ರು ಮಾತಾಡ್ತಾ ಹೇಳಿದ್ರು, ನಾನು ಹಂದಿಗಳನ್ನ ಸಾಕ್ತಾ ಇಲ್ಲ, ಬದಲಾಗಿ ಹಂದಿಗಳೇ ನನ್ನನ್ನ ಸಾಕ್ತಾ ಇದೆ. ಸೊ ಅವುಗಳೇ ನನಗೆ ಆದಾಯವನ್ನ ಕೊಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಶಿವಕುಮಾರ್ ಅವರೇ ಬೆಸ್ಟ್ ಎಕ್ಸಾಂಪಲ್. ಅವರು ಯಾರೇ ಊರಲ್ಲಿ ಏನೇ ಹೇಳಿದ್ರು ಕೂಡ, ಯಾರೇ ಏನು ಗೇಲಿ ಮಾಡಿದ್ರು ಕೂಡ ಅದಕ್ಕೆ ಕಿವಿಗೊಡದೆ ಅವರು ಏನ್ ಮಾಡ್ಬೇಕು ಅಂತಿದ್ರು ಅದನ್ನ ಮಾಡಿದ್ರು. ಸೊ ಈಗ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ, ಸಾಕಷ್ಟು ಜನರಿಗೆ ಉತ್ತರ ಕೂಡ
ಕೊಟ್ಟಿದ್ದಾರೆ. ಸೊ ನೀವು ಕೂಡ ಹಂದಿ ಸಾಕಾಣಿಕೆಯನ್ನ ಶುರು ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಹಂದಿ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಕಂಪ್ಲೀಟ್ ಕೋರ್ಸ್ ಇದೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಯಾವ ತಳಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ, ಶೆಡ್ ನಿರ್ಮಾಣ ಆಗಿರ್ಬೋದು, ಪ್ರಿಪರೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು, ಮಾರ್ಕೆಟಿಂಗ್ ನ ಯಾವ ರೀತಿಯಾಗಿ ಕಂಡ್ಕೊಳ್ಬೇಕಾಗುತ್ತೆ, ಏನೆಲ್ಲ ಫೀಡ್ ಅನ್ನ ಕೊಡಬೇಕು, ಹೀಗೆ ಸಾಕಷ್ಟು ಡೀಟೇಲ್ ಅನ್ನ ಇನ್ ಡೀಟೇಲ್ ಆಗಿ ಕೊಡ್ತಾರೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಆ ಮೆಂಟರ್ಸ್ಗಳೇ ಕೊಡುವಂಥದ್ದು. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.